ಅನುತ್ತಮಃ. ಕನ್ನಡದಲ್ಲಿಯೂ ಹಾಗೆ ಅದನ್ನು ಬಳಕೆ ಮಾಡ್ತಾರೆ, ಅನುತ್ತಮ. ಅನುತ್ತಮ ಏನು ಅನುತ್ತಮ ಅಂದ್ರೆ? ಅಂದ್ರೆ ಅವರಿಗಿಂತ ಉತ್ತಮ ಬೇರೆ ಯಾರು ಇಲ್ಲ ಅಂತ. ಯಾಕೆಂದ್ರೆ ಅನ್ನ ಅನ್ನುವಂಥದ್ದು ಒಂಥರ ಗುರುಗಳ ನ ಉತ್ತಮೋ ಯಸ್ಮಾತ. ಸೊ ಹೌದು, ಹಾಗೆ ಅನ್ನ ಅನ್ನುವಂಥದ್ದು ಅಲ್ಲಿ ನೆಗೇಷನ್ ಅಲ್ಲ, ಉತ್ತಮ ಅಲ್ಲದವ. ಅನುತ್ತಮ ಅನ್ನ ಅನ್ನುವಂಥದ್ದು ಸ್ವಲ್ಪ ನೆಗೇಷನ್ ಅನ್ನುವ ಅರ್ಥದಲ್ಲಿ ಕೆಲವರು ಒಮ್ಮೆಗೆ ಹಾಗೆ ಭಾವಿಸಬಹುದು. ಅನುಪಕ್ರಮ ವ್ಯಾಧಿ. ಅನುಪಕ್ರಮ ಅಂದ್ರೆ ಉಪಕ್ರಮ ಮಾಡಬಾರದು, ಉಪಕ್ರಮ ನೆಗೇಷನ್. ಇಲ್ಲಿ ಅನುತ್ತಮ ಅಂದ್ರೆ ಯಾರಕ್ಕಿಂತ ಉತ್ತಮ ಬೇರೆ ಯಾರು ಇಲ್ಲವೋ. ಅಂದ್ರೆ ದೇವರನ್ನು ನಾವು ತಿಳಿಯುವಾಗ ದೇವರು ತುಂಬಾ ಉತ್ತಮ ಅಂತ ತಿಳಿದ್ರೆ ಸಾಲೋದಿಲ್ಲ, ಅದು ದೇವರನ್ನು ತಿಳಿದ ಹಾಗೆ ಆಗೋದೇ ಇಲ್ಲ ವಾಸ್ತವ. ಪುರುಷೋತ್ತಮ. ಪುರುಷಾಣಾಂ ಉತ್ತಮ. ಇಲ್ಲಿ ಅನುತ್ತಮ ಅಂದ್ರೆ ಇವಾಗ ಪುರುಷರಲ್ಲಿ ಉತ್ತಮ ಅಂತ ಹೇಳಿದ್ರೆ ಯು ಆರ್ ಸ್ಪೆಸಿಫೈಯಿಂಗ್ ದಟ್ ಹಿ ಈಸ್ ಉತ್ತಮ ಅಮಾಂಗ್ ಸಮ್ ಪೀಪಲ್, ಆದ್ರೆ ಅಮಾಂಗ್ಸ್ಟ್ ಪುರುಷ. ಆದ್ರೆ ಇಲ್ಲಿ ಅನುತ್ತಮ ಭಾಷೆಯಲ್ಲಿ ಇಟ್ಸ್ ಇನ್ ದ ಸೈನ್ಸ್ ಆಫ್ ಲ್ಯಾಂಗ್ವೇಜ್, ಭಾಷಾ ವಿಜ್ಞಾನದಲ್ಲಿ ನಿರ್ವಿಶಿಷ್ಟವಾದಂತಹ ಒಂದು ವಿಶೇಷಣ, ನಿರ್ವಿಶಿಷ್ಟವಾದಂತಹ ಒಂದು ಸಂಬೋಧನೆ ಅಂತ ಹೇಳಿದ್ರೆ, ಅಂದ್ರೆ ವಿದೌಟ್ ಕ್ವಾಲಿಫೈಯಿಂಗ್ ವೆನ್ ಯು ಅಡ್ರೆಸ್ ಮೋರ್ ಜೆನೆರಿಕ್ quality is a more stronger expression of quality. Anuttama means there is nothing which is better than you. Not only Purusha, not only Jiva, Jada, even amongst Chetana or Achetana. Chetanadalli agli, Achetanadalli agli, there is nothing that is more than you. There is nothing that is better than you. That is the idea. Anuttamaha. Bhishma is calling Krishna as Anuttamaha. Amongst beings, Purushas, or amongst Jada, non-conscious matter, in the entirety of existence, Anuttamaha. There is nothing, you are above, you are more than anything else. ಬೇರೆ ಎಲ್ಲಕ್ಕಿಂತಲೂ ಉತ್ತಮ, ಅನುತ್ತಮ. ಯಾರಕ್ಕಿಂತ ಉತ್ತಮ ಅನ್ನುವಂಥದ್ದು ಮತ್ತೊಂದಿಲ್ಲವೋ. ಇಲ್ಲಿ ಅವನಿಗಿಂತ ಉತ್ತಮವಾದದ್ದು ಮತ್ತೊಂದಿಲ್ಲ ಅನ್ನುವುದರ ಅಭಾವ ಕಲ್ಪನೆ ಮುಖ್ಯ. ಅಭಾವ ಮೀನ್ಸ್ ದಿ ಆಬ್ಸೆನ್ಸ್. ದ ಸ್ಟ್ರೆಸ್ ಹಿಯರ್ ಈಸ್ ಆನ್ ದಿ ಆಬ್ಸೆನ್ಸ್ ಆಫ್ ಎನಿಥಿಂಗ್ ದಟ್ ಈಸ್ ಎನಿವೇರ್ ಕ್ಲೋಸ್ ಟು ಹಿಮ್, ಐದರ್ ಈಕ್ವಲ್ ಟು ಹಿಮ್ ಆರ್ ಬೆಟರ್ ದೆನ್ ಹಿಮ್. That is the idea of this word anuttama. There is nothing more precious than him. Yes, in every way, uttamatva is preciousness, relevance, greatness, full of qualities, usefulness. Because here we use the sense precious in a more loose way in our language. Precious stone, okay, precious, it's only precious in terms of a certain context. But this here uttamatva is uttama, that which is above tama. In every way, uttamatva. There is nothing more relevant or important than him. ಮಹತ್ವದ ದೃಷ್ಟಿಯಿಂದಲೂ ಎಲ್ಲಾ ದೃಷ್ಟಿಯಿಂದಲೂ there is nothing equal to or better than. The focus is on the absence of anything which is equal to or greater than him. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿತುಸ್ತೆ ಸಮಂ ಪಶ್ಯಾಮ್ಯುತ್ತಮವಸ್ತು ದೂರತರತೋಪಾಸ್ತಂ ರಸೋ ಯೋಷ್ಟಮಃ. ನರಸಿಂಹ ಸ್ತುತಿ.
Narasimha Stuti by Madhvacharya. And he's doing Stuti of Narasimha, and as he's saying that Lakshmi Kanta Samantatopi Kalayan Naiveshitu Te Samam Ishituhu Te Samam Naiva Pashyami Pashyam Yuttamavastu ನಿನಗಿಂತ ಉತ್ತಮವಾದಂತಹ ಅಥವಾ ನಿನಗೆ ಸಮವಾದಂತಹ ವಸ್ತುವನ್ನು ಹುಡುಕುವುದು ಅಂತ ಹೇಳಿದ್ರೆ ಅದನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ದೂರ ತರತೋಪಾಸ್ತಂ ರಸೋಯೋಷ್ಟಮಃ, 8ನೇ ರಸ ಹೇಗೆ ಇಲ್ಲವೋ ಹಾಗೆ ಅಂತ. ದೇರ್ ಇಸ್ ನೋ 8th ರಸ, 6 ರಸ ಇರುವುದು. ನೀವು ಯಾವ ತರದ ಎಷ್ಟು ತರದ ಕಾಂಬಿನೇಷನ್ ಬೇಕಾದ್ರೂ ಮಾಡಿ, ಏನು ಮಾಡಿದ್ರು 6 ರಸ ಇರೋದು. ಮಧುರ, ಅಮ್ಲ, ಲವಣ, ಕಟು, ತಿಕ್ತ, ಕಷಾಯ. ಅದು ಬಿಟ್ರೆ ದೇರ್ ಇಸ್ ನೋ 6th ಟೇಸ್ಟ್. ದೇರ್ ಇಸ್ ನೋ 7th ಟೇಸ್ಟ್, ಸಾರಿ, ದೇರ್ ಇಸ್ ನೋ 6th ಟೇಸ್ಟ್ ಅಂತ. 6 ಟೇಸ್ಟ್ಸ್ ಉಂಟು, 6 ರಸ ಉಂಟು, 7ನೇಯದ್ದಿಲ್ಲ. 7ನೇಯದ್ದೇ ಇಲ್ಲ ಅಂದ್ಮೇಲೆ 8ನೇಯದರ ಪ್ರಶ್ನೆಯೇ ಬರುವುದಿಲ್ಲ ಅಂತ. ಅಂದ್ರೆ ಇಲ್ಲಿ ಅನುತ್ತಮ ಅಂತ ಹೇಳಿದ್ ಹೇಗೆ ಅಂದ್ರೆ ಬರೀ ಇಲ್ಲ ಅಂತ ಅಷ್ಟೇ ಅಲ್ಲ, ದ ಇಂಟೆನ್ಸಿಟಿ ಅದು ಹೇಗೆ ಅಂತ ಹೇಳಿದ್ರೆ ಪ್ರಶ್ನೆಯೇ ಇಲ್ಲ ಅಂತ. ಇರುವ ಪ್ರಶ್ನೆಯೇ ಇಲ್ಲ. 7ನೇದ್ದೇ ಇಲ್ಲ ಅಂದ್ಮೇಲೆ ಮತ್ತೆ 8ನೇದ್ದು ಅಂತದ್ದು ಅದು ಪ್ರಶ್ನೆ ಬರುವುದಿಲ್ಲ. ಪಶ್ಯಾಂ ಯುತ್ತರತೋಪಾತ್ತಂ ರಸೋಯೋಷ್ಟಮಃ ಯದ್ರೋಷೋತ್ಕರಕ್ಷಣೇತ್ರೋತ್ತಿತಾಗ್ರೇಷ್ಠುರತಕದ್ಯೋತೋಪಮವಿಸ್ಫುಲಿಂಗಭಸಿತಾ ಬ್ರಹ್ಮೇಶ ಶಕ್ರಾದಯ ಬ್ರಹ್ಮೇಶ ಶಕ್ರೋತ್ಕರಾ. ಹಾಗೆ ಅನುತ್ತಮ ದೇವರನ್ನ ಯಾರಕ್ಕಿಂತ ಉತ್ತಮವಾದ್ದು ಬೇರೆ ಯಾವುದೂ ಇಲ್ಲವೋ, ಇದು ಫಸ್ಟ್ ಆ ರೀತಿ ಭಾವಿಸೋದ್ರಿಂದ ಪ್ರಾರಂಭ ಮಾಡಬೇಕು. ಮತ್ತೆ ಉತ್ತಮ ಅಂತ ತಿಳಿದು ಅವನನ್ನೇ ವರಿಸ್ಬೇಕು ಪ್ರತಿಕ್ಷಣ. ಆಯ್ತು, ಅವ ಉತ್ತಮ, ಅವನ ಪಾಡಿಗೆ ಅವನಿರಲಿ, ನಮ್ಮ ಪಾಡಿಗೆ ನಾವಿರೋ ಅಂತ ಹಂಗಲ್ಲ. ಉತ್ತಮ, ಅದು ಯಾರಕ್ಕಿಂತಲೂ ಉತ್ತಮ. ಇಲ್ಲ ಅಂದ್ಮೇಲೆ ವರೇಣ್ಯಂ, ವಾರಾಣೀಯಂ, ವರೇಣ್ಯಂ ತತ್ಸವಿತು ವರೇಣ್ಯಂ ಭರ್ಗಃ. ಹಾಗೆ ವರೇಣ್ಯ ಅಂದ್ರೆ ಯಾವುದನ್ನು ಹಿಡಿದರೂ ಅದಕ್ಕಿಂತಲೂ ವರಣೀಯ, ಅದಕ್ಕಿಂತಲೂ ವರೇಣ್ಯನಾಗಿರ್ತಾನೆ. ವರೇಣ್ಯ ಯಾವುದನ್ನೇ ಹಿಡ್ಕೊಳ್ಳಿ, ಅದಕ್ಕೆ ಬರೇ ಉತ್ತಮ, ಅನುತ್ತಮ, ಎಲ್ಲಕ್ಕಿಂತಲೂ ಉತ್ತಮ ಅಂತ. ಅದು ಯಾವುದೇ ಇರ್ಬೋದು, ಒಂದು ಅನುಭವ ಇರ್ಬೋದು, ಒಂದು ಜಡ ಚೇತನ, ಏನೇ ಕರ್ಮ, ಕೃತಿ, ಪ್ರಯತ್ನ, ಎಲ್ಲಕ್ಕಿಂತಲೂ ಉತ್ತಮ. ನಾವು ಹಾಗೆ ಭಾವಿಸಿದ್ದೀವಲ್ಲ ಅಂತ ಹೇಳಿದ್ರೆ ಒಂದ್ಸಲ ನೋಡಿಕೊಳ್ಳಿ ಮನಸ್ಸಿನಲ್ಲಿ, ಯಾವುದರಲ್ಲಿ ನಮ್ಮ ಮನಸ್ಸು ಹೆಚ್ಚು ರಮಿಸ್ತಾ ಉಂಟು, ನಾವು ಅದನ್ನು ಥಿಯೋರಿಟಿಕಲಿ ಹೇಳಬಹುದು, ಬೇರೆ ರೀತಿ ಹೇಳಬಹುದು. ಇವಾಗ ಹೊರಗಡೆ ನಾವು ಏನು ಥಿಯರಿ ಹೇಳ್ತೇವೆ, ನನಗೆ ಇಂಥವರು, ಇವರು ಮಧ್ವ ಸಿದ್ಧಾಂತದವರು, ಇವರು ಅದ್ವೈತಿಗಳು, ಇವರು ವಿಶಿಷ್ಟಾದ್ವೈತಿಗಳು, ಈ ಏನು ಐಡೆಂಟಿಟಿ ಉಂಟು ಹೊರಗಿನದ್ದು, ನಮಗೆ ಅದು ಅಷ್ಟು ಮುಖ್ಯ ಅಲ್ಲವೇ ಅಲ್ಲ. ಯಾಕೆಂದ್ರೆ ಅವರು ಹೊರಗಡೆ ಏನು ಪ್ರೊಫೆಸ್ ಮಾಡ್ತಾ ಇದ್ದಾರೆ, ನಾನು ಇಂಥ ಸಿದ್ಧಾಂತದವ, ಅದು ಮುಖ್ಯ ಅಲ್ಲ. ಆ ಸಿದ್ಧಾಂತ ಅವರ ಹೃದಯದಲ್ಲಿ ಯಾವ ಸಿದ್ಧಾಂತ ಉಂಟು ಅನ್ನುವುದನ್ನು ನೋಡುವುದೇ ನನಗೆ ಹೆಚ್ಚು ಕುತೂಹಲ. ಅವರು ಹೊರಗಡೆ ಯಾವ ಸಿದ್ಧಾಂತ ಬೇಕಾದ್ರೂ ಹೇಳ್ಬೋದು, ಅದರಿಂದ ಏನಿದೆ, ಹೊರಗಡೆ ಯಾರು ಏನ್ ಬೇಕಾದ್ರೂ ಹೇಳ್ಬೋದು. ಆದ್ರೆ ಅವರ ಹೃದಯದಲ್ಲಿ ಏನುಂಟು ಅಂತ ಗೊತ್ತಾಗಬೇಕಾದ್ರೆ ಸ್ವಲ್ಪ ಹೊತ್ತು ಅವರೊಟ್ಟಿಗೆ ನಾವು ಇರಬೇಕಾಗ್ತದೆ. ಸ್ವಲ್ಪ ಹೊತ್ತು ಅವ್ರ ಹತ್ರ ಮಾತಾಡಿದ್ರೆ, ಅವ್ರು ಮಾತಾಡ್ಬೇಕಾಗೂ ಇಲ್ಲ, ಅವ್ರ ಕೈಕಾಲ ಆಡಿಸಿದ್ರೆ ಸಾಕು, ಎಲ್ಲ ಗೊತ್ತಾಗ್ತದೆ. ಅವರ ಇಡೀ ಜಾತಕವೇ ಜಾಲಾಡಬಹುದು. ಅವ್ರು ಅಷ್ಟು ಕೈಕಾಲ ಅಲ್ಲಾಡಿಸುವ ರೀತಿಯಲ್ಲೇ ಅದರ ಹಿಂದೆ ಇರುವಂತ ಬುದ್ಧಿ ಎಂತದ್ದು, ಅದರ ಹಿಂದೆ ಇರುವಂತ ಸಿದ್ಧಾಂತ ಎಂತದ್ದು, ಅಷ್ಟೆಲ್ಲ ಕಣ್ಣು ಮುಚ್ಚಿ ಆಲೋಚನೆ ಮಾಡಿದ್ರೆ ಒಮ್ಮೆ ಗೊತ್ತಾಗ್ತದೆ. ಹಾಗೆ ಒಬ್ಬ ವ್ಯಕ್ತಿ ಹೊರಗಡೆ ನಾನು ಹೀಗೆ ಭಾವಿಸಿದ್ದೇನೆ, ಹಾಗೆ ಭಾವಿಸಿದ್ದೇನೆ ಅಂತ ಏನು ಬೇಕಾದ್ರೂ ಹೇಳಿ, ಸ್ವಲ್ಪ ಹತ್ರದಿಂದ ಅವರನ್ನು ಗಮನಿಸಿದ್ರೆ ಆವಾಗ ಗೊತ್ತಾಗ್ತದೆ ಅವರು ಒಳಗಡೆ ಏನು ಭಾವಿಸಿದ್ದಾರೆ. ಸೊ ಹಾಗೆ ಒಳಗೆ ಅವರು ದೇವರನ್ನ ಅನುತ್ತಮ ಅಂತ ಎಣಿಸಿದ್ದಾರೋ ಇಲ್ಲವೋ ಅನ್ನುವಂಥದ್ದನ್ನು ತಿಳಿಲಿಕ್ಕೆ ಭಾರಿ ಸುಲಭ ಉಂಟು. ವಾಸ್ತವವಾಗಿ ಅವರು ಯಾವ ಸಿದ್ಧಾಂತದವರು ಅಂತ ಎಲ್ಲ ನೋಡ್ಲೇಬೇಕಾಗಿಲ್ಲ. ಮತ್ತೆ ಅದು ಅಲ್ಟಿಮೇಟ್ ಅಲ್ವೋ ಅಲ್ಲ. ದೇ ಮೇ ಕ್ಲೇಮ್ ದೆಮ್ಸೆಲ್ಸ್ ಟು ಬಿಲಾಂಗ್ ಟು ಎನಿ ಸಿದ್ಧಾಂತ. ದಟ್ ಇಸ್ ನಾಟ್ ದಿ ಅಲ್ಟಿಮೇಟ್ ಐಡೆಂಟಿಟಿ, ದಟ್ ಇಸ್ ನಾಟ್ ದಿ ಅಲ್ಟಿಮೇಟ್
ಎಸೆನ್ಸ್ ಆಫ್ ದಿಯರ್ ಸತ್ವ. ಸೊ ಹಾಗೆ ಒಳಗೆ ಅವರು ಯಾವುದನ್ನು ಉತ್ತಮ ಅಂತ ಭಾವಿಸಿದ್ದಾರೋ ಅದರ ಹಿಂದೆ ಧಾವಿಸ್ತಾರೆ ಅಷ್ಟೆ. ಆಕ್ಚುಲಿ ವಾಟ್ ಇಸ್ ಇ ಡೂಯಿಂಗ್, ವಾಟ್ ಡು ದೇ ಡೂ, ಅದರಿಂದ ಗೊತ್ತಾಗೋದು ಅವರು ಯಾವುದನ್ನು ಉತ್ತಮ ಅಂತ ಭಾವಿಸಿದ್ದಾರೆ. ಹಾಗೆ ಹೀಗೆ ಮನಸ್ಸನ್ನು ಅಗೆದು ಒಳಗೆ ನೋಡಬೇಕು. ಅವಾಗ ನಾವು ಯಾವುದನ್ನು ಉತ್ತಮ ಅಂತ, ದೇವರನ್ನು ಉತ್ತಮ ಅಂತ ನಮಗೆ ಸಿದ್ಧಾಂತದಿಂದ, ವೇದದಿಂದ, ಹಿರಣ್ಯ ಗರ್ಭ ಗೊತ್ತಾದ ಮೇಲೆ ಅದನ್ನು ಭೂಗರ್ಭ ಮಾಡಿಕೊಳ್ಬೇಕಲ್ವಾ. ಆ ಪ್ರಾಸೆಸ್ ಅಲ್ಲಿ ನಮಗೆ ಗೊತ್ತಾಗ್ತದೆ ಒಳಗೆ, ಓ ಹಿರಣ್ಯ ಗರ್ಭ ವೇದ ಹೀಗೆ ಹೇಳ್ತಾ ಉಂಟು, ನಾನ್ ಭಾವಿಸಿದ್ದು ಬೇರೆ ಉಂಟು ಅಂತ. ಅದನ್ನು ನೋಡುವ ಧೈರ್ಯವಾದರೂ ಬೇಕು, ಅದನ್ನೇ ಸಾಧನೆಯ ಮಾರ್ಗ ಅಂತ ಹೇಳೋದು. ಕೇಳಿದೆವು ವೇದದಲ್ಲಿ ಅನುತ್ತಮ, ಯಾರಕ್ಕಿಂತ ಉತ್ತಮ ಬೇರೆ ಯಾವುದೂ ಇಲ್ಲವೋ. ಎಲ್ಲ ಅರ್ಥ ಆಯ್ತು ನಮಗೆ, ಭಾಷೆಯ ರೀತಿಯಲ್ಲಿ, ಲ್ಯಾಂಗ್ವೇಜಿನ ರೀತಿಯಲ್ಲಿ, ಅದೆಲ್ಲ ಅದರ ಶಬ್ದಶಃ ಅರ್ಥ ಎಲ್ಲ ಅರ್ಥ ಆಯ್ತು. ಅದು ಅರ್ಥ ಆದ ಮೇಲೆ ನಾವೇನು ಭಾವಿಸಿದ್ದೇವೆ ಅಂತ ಮತ್ತೆ ನೆಕ್ಸ್ಟ್ ಕೆಲಸ ಇರೋದು. ಅದು ಇಲ್ಲದ್ರೆ ಅದು ಪರೋಕ್ಷವಾಗಿ ಉಳಿತದೆ, ಅಪರೋಕ್ಷ ಯಾವತ್ತಾಗುವುದಿಲ್ಲ. ಆ ಜ್ಞಾನ ನಮಗೆ ಉಪಯೋಗಕ್ಕೆ ಬರಬೇಕು ಅಂತ ಹೇಳಿದ್ರೆ ನಾವು ಯಾವುದನ್ನು ಉತ್ತಮ ಅಂತ ಭಾವಿಸಿದ್ದೇವೆ ಒಳಗೆ, ಅದು ದೊಡ್ಡ ಸಾಗರ. ನಮ್ಮ ಹೃದಯವನ್ನು ಹೊಕ್ಕಿ ನೋಡುವಂಥದ್ದು, ಅಲ್ಲಿ ಒಳಗೆ ನೋಡಿ ಎಂಥದುಂಟು ಒಳಗೆ ಅಂತ ನಾವು ನೋಡ್ಬೇಕು. ಅದನ್ನೇ ನಿಧಿಧ್ಯಾಸನ ಅಂತ ಹೇಳೋದು. ಶ್ರವಣ ಮಾಡಿ, ಮನನ ಮಾಡಿ, ನಿಧಿಧ್ಯಾಸನ ಮಾಡಬೇಕು. ಯಾರು ಉತ್ತಮ ಅಂತ ನಾವು ಭಾವಿಸಿದ್ದೇವೆ, ಏನು ಉತ್ತಮ ಅಂತ ಭಾವಿಸಿದ್ದೇವೆ ನಾವು ಅಂತ ಆಗ ಗೊತ್ತಾಗ್ತದೆ. ಅದನ್ನು ಆಗ ನಾವು ಹಾಗೆ ಚಿಂತನೆ ಮಾಡ್ತಾ ಹೋಗುವಾಗ ನಾವು ಉಪಯೋಗಿಸಬಹುದಂತ ಕೆಲವು ಟೂಲ್ಸ್ ಉಂಟು. ಹಾಗೆ ನಮ್ಮ ಹೃದಯದಲ್ಲಿ ನಾವು ಎಂಥವರು ಅಂತ ನೋಡಿಕೊಳ್ಳುವಂಥದ್ದು. ಇದು ಬೇರೆ ಯಾರಿಗೂ ಹೇಳುವಂಥದ್ದಲ್ಲ, ಬೇರೆ ಯಾರಿಗೂ. ಮೋಸ್ಟ್ಲಿ ನಾವು ಏನಾಗಿದ್ದೇವೆ ನೋಡಿ, ನಮ್ಮ ಏನು ಪರ್ಸನಾಲಿಟಿ ಅಂತ ಉಂಟು ಇವತ್ತು ಲೋಕದಲ್ಲಿ, ಯಾರಿಗೂ ತಾವಾಗಿ ಬದುಕುವ ಧೈರ್ಯ ಇಲ್ಲ ಅಷ್ಟೇ. ಮೋಸ್ಟ್ ಆಫ್ ಅಸ್ ಆರ್ ಅಡ್ಯಾಪ್ಟಿವ್ ವರ್ಷನ್ಸ್. ಮೋಸ್ಟ್ ಆಫ್ ಅಸ್ ವಾಟ್ ವಿ ಆರ್, ನಾವೇನಾಗಿದ್ದೇವೋ ಅದು ಇಟ್ಸ್ ಅನ್ ಅಡ್ಯಾಪ್ಟೇಷನ್ ಟು ಸರ್ಕಮ್ಸ್ಟಾನ್ಸಸ್. What we have experienced that would have shaped us into something. Nobody has the guts, nobody has the courage to live as what they are. Nobody has it. So now when we start sadhana anta shuru ಮಾಡುವಾಗ ನಾವು ಏನೆಲ್ಲ ತಿರುಚಿ ಮರ್ಚಿ, we would have become something that is very very far away from what we actually are. ನಮ್ಮ ಜೀವನದ in the natural courses of our lives, ನಮ್ಮ ಜೀವನದ ಒಂದು ಸಹಜ ಗತಿಯಲ್ಲಿ ನಾವು ಏನಾಗಿದ್ದೇವೆ ಅದು ನಾವು ವಾಸ್ತವವಾಗಿ ನಮ್ಮ ವಾಸ್ತವಿಕ ಸತ್ವ ಏನುಂಟು ಅದಕ್ಕಿಂತ ತುಂಬಾ ದೂರ ಹೋಗಿರ್ತೇವೆ. ನಾವು ಏನೇನೋ ಆಗಿರ್ತೇವೆ. ಅದು ಯಾಕೆ ಆಗಿರ್ತೇವೆ ಅಂದ್ರೆ ನಮಗಾದಂತಹ ಅನುಭವಗಳಿಂದ. ಅಡ್ಯಾಪ್ಟಿವ್ ಚೇಂಜಸ್. ವಾಟ್ ವಿ ಆರ್ ಇಸ್ ಅನ್ ಅಡ್ಯಾಪ್ಟಿವ್ ರೆಸ್ಪಾನ್ಸ್ ಟು ವಾಟ್ ಹ್ಯಾಪನ್ ಟು ಅಸ್, ವಿಚ್ ಇಸ್ ನಾಟ್ ವಾಟ್ ವಿ ಆರ್ ಆಕ್ಚುಲಿ. ಹಾಗೆ depression is also an adaptive response. Depression, rather than a disease, it's an adaptive response. It is a way by which the mind disconnects from the world because it is experiencing pain from the world. Aga the mind finds a way to tune out of the world. In ADHD anta ಹೇಳ್ತಾರೆ. It's not a disease, it's an adaptation. ನಿಮಗೆ ಯಾವಾಗ ಜಗತ್ತಿನಲ್ಲಿ ನೀವು ಬಯಸಿದ್ದು ಸಿಗ್ತಾ ಇಲ್ಲ, somebody wants to be with their mother, ಆಗ they are denied the association of their mother. Either some war happened or something happened and their mother was taken away from them. It's a shock to the mind which the mind cannot take. Andre it is very damaging. Aga the inner mind gets into an adaptive response to tune out of that, to tune out of the state of facts of reality itself. It's an adaptation, it is not a disease. ಸೊ ಹಾಗೆ ನಾವೇನಾಗಿದ್ದೇವೋ ಇವತ್ತು ಅದು ಭಯ, ಆಲಸ್ಯ ಇತ್ಯಾದಿ ಫೋರ್ಸಸ್ ಏನುಂಟು, ಬಿಕಾಸ್ ಆಫ್ ದೆಮ್ ಅಂಡ್ so that we have some level of normalcy and comfort which we so much hanker for. Adakoskara we would have developed adaptive responses, and it is more in girls than in boys. Girls tend to develop adaptive responses very fast because they are komala, also softer. So they immediately develop adaptive responses, creating a personality which is not themselves at all and disconnecting from their true self. This happens. It happens with boys also and girls also.
So this is what would have happened. So most of us are not even closely in touch with what we are. The versions of ourselves that we have created are an adaptive response to situations out of fear, out of the anchoring to be in a comfort zone, etc., etc. ಸೊ ಹಾಗೆ ನಾವೇನು ಅನ್ನುವಂಥದ್ದನ್ನು ನಾವು ಹುಡುಕುವುದೇ ಸಾಧನೆ. ಸಾಧನೆ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಅಬೌಟ್ ಅಕ್ವೈರಿಂಗ್ ಸಮಥಿಂಗ್ ನ್ಯೂ ಫ್ರಮ್ ಔಟ್ಸೈಡ್. ವಾಟ್ ಎವರ್ ವಿ ಆರ್ ಲರ್ನಿಂಗ್, if there is a serious system of sadhana, what it will do to you is it will make you look for yourself, and clearly it will make you understand that there is no point in becoming something else, and it will give you the courage to be yourself. That is what a sadhana will do. adanne devara yoga bhakti ಅನ್ನುವಂಥದ್ದು ಏನು ಮಾಡ್ತದೆ, it will not make you, the idea is not ನಿಮ್ಮನ್ನು ಬೇರೆ ಏನೋ ಮಾಡುವಂಥದ್ದಲ್ಲ ಇಲ್ಲಿ ಐಡಿಯಾ. ದ ಐಡಿಯಾ ಈಸ್ ನಮ್ಮ ಅದೇ ಪದ್ಮಿ ಅಂತ ಉಪಾಸನೆ ಮಾಡಿದ್ವಿ ನೋಡಿ, ಪದ್ಮಿ ಪದ್ಮನಿಭೇಕ್ಷಣ. ಪದದ ಮಾ ಯಾರಿಗಿದೆಯೋ ಅವನು. ಹೌದು, ಪದ ಸ್ವರೂಪದ ಮಾ ಜ್ಞಾನ ಈ ಚೆನ್ನಾಗಿ ಯಾರಿಗೆ ಯಾವಾಗ್ಲೂ ಇದೆಯೋ ಅವನು ಪದ್ಮಿ. ಅದಕ್ಕೆ ನಮ್ಮ ಈ ಏನೆಲ್ಲ ಅಡಾಪ್ಟಿವ್ ರೆಸ್ಪಾನ್ಸ್ ಇಂದ ನಾವು ಏನೇನೋ ಆಗಿದ್ದೇವೆ, ತಿರುಚಿ ಮರಿಚಿ ನಮ್ಮ ಮೂಲವನ್ನು ನಾವೇ ಹುಡುಕಾಡಿದ್ರು ನಮಗೆ ಸಿಗದಷ್ಟು ನಾವೇನ್ ಬದಲಾಗಿದ್ದೇವೆ. ಆ ಮೂಲವನ್ನು ಮತ್ತೆ ನಾವು ಹುಡುಕ್ಬೇಕು, ಯಾಕಂದ್ರೆ ಬೇರೆ ಎಲ್ಲಿಯೂ ನಮಗೆ ಆಸರೆ ಇಲ್ಲ. ನಾವೇನೋ ಅದೇ ನಾವು ಆಗ್ಬೇಕು. ನಾವು ಬೇರೆ ಏನೋ ಆದ್ರೆ ನಮಗೆ ಆ ಕ್ಷಣದಲ್ಲಿ ಹಾಗೆ ಅನಿಸಿರ್ಬೋದು, ಬಾರಿ ಚೆಂದ ಉಂಟಂತ. ಆದ್ರೆ ನಾವು ನಮ್ಮಲ್ಲಿಗೆ ಬರ್ಬೇಕು ವಾಪಸ್ಸು. ಹಾಗೆ ಬರ್ಲಿಕ್ಕೆ ದಾರಿ ಕಾಣದಾದಾಗ ಅದು ನಿಜವಾದ ವಿಲ್ಡರ್ನೆಸ್, ದಟ್ ಈಸ್ ರಿಯಲ್ ಲಾಸ್. ಅದು ನಿಜವಾದಂತಹ ಒಂದು, ಅಂದ್ರೆ ಕಾಡಿನಲ್ಲಿ ಕಳೆದೋದ್ರೂ ಪರವಾಗಿಲ್ಲ, ಇದು ಈ ರೀತಿ ಕಳೆದು ಹೋಗುದುಂಟಲ್ಲ, ಆಗ ಆಗುವಂತಹ ನೋವು ಒಳಗಡೆ ನಾವು ಮತ್ತೆ ನಮಗಾಗಿ ಹುಡುಕಾಡುವಾಗ ನಾವು ಸಿಗದೆ ಹೋದಾಗ ಅದು ಆ ನೋವು ಸಾವಾದ್ರೂ ಆಗ್ಬೋದು, ಆ ನೋವು ಅಲ್ಲ. ಆ ನೋವಿನಲ್ಲಿ ಈಗ ಎಲ್ಲರೂ ಇರೋದು, ಅದಕ್ಕೆ ದೇ ಡೋಂಟ್ ವಾಂಟ್ ಟು ಫೇಸ್ ಇಟ್. ಅದಕ್ಕೆ ಸ್ವಲ್ಪ ಎಷ್ಟಾಗ್ತದೆ ಅಷ್ಟು ಹೊರಗಡೆ ಶಾಪಿಂಗ್ ಮಾಲ್ LED ಲೈಟ್ ಎಲ್ಲ ಹಾಕಿ ಸ್ವಲ್ಪ ಓಡಾಡ್ತಾ ಇದ್ದಾರೆ. ಯಾಕೆಂದ್ರೆ ದ ಮೊಮೆಂಟ್ ದೇರ್ ಇಸ್ ಸೈಲೆನ್ಸ್, ಈಗ ದ ಮೊಮೆಂಟ್ ದೇರ್ ವಾಸ್ ಕೊರೋನಾ, ದ ಮೊಮೆಂಟ್ ದೇರ್ ವಾಸ್ ಸೈಲೆನ್ಸ್, ಎಷ್ಟು ಜನ ದೇ ಫೇಸ್ಡ್ ಇಮ್ಮೆನ್ಸ್ ಡಿಪ್ರೆಷನ್ ಗೊತ್ತಾ? ನೀವು ನೋಡಿಲ್ಲ, ಯು ಮೈಟ್ ನಾಟ್, ಇಫ್ ಯು ಹ್ಯಾವ್ ಸೀನ್ ಯು ನೋ, ನಮ್ಮ ಶಿಷ್ಯರಲ್ಲಿ ಎಷ್ಟು ಅವ್ರಿಗೆ ಅಂದ್ರೆ ಪ್ರಾಣ ಸಂಕಟದಷ್ಟು ಅವರು ಹೋರಾಡಿದ್ದಾರೆ ಸೋಷಿಯಲ್ ಡಿಸ್ಕನೆಕ್ಷನ್ ಇಂದಾಗಿ. ಯಾಕೆಂದ್ರೆ that is what is keeping them alive. ಯಾಕೆಂದ್ರೆ they don't know what they are, they don't want to know, they want to run away from it as far as possible, and they are thinking they have got a wrong idea, they have got a misconception. ತಪ್ಪು ಎಣಿಕೆ ಅವರಲ್ಲಿ ಇರುವುದು ಏನಂತ ಹೇಳಿದ್ರೆ, ಅದರಿಂದ ದೂರ ಓಡಿದಷ್ಟು ನಮಗೆ ಸಂತೋಷ ಅಂತ. ಆದ್ರೆ ನೀವು ಎಷ್ಟೇ ದೂರ ಹೋದ್ರೂ ವಾಪಸ್ ಅಲ್ಲಿಗೆ ಬರಲೇಬೇಕು. ಅಲ್ಲಿಯ ದಾರಿ ಮರ್ತೋಯ್ತು ಅಂತ ಹೇಳಿದ್ರೆ ಆಗ ಆಗುವ ದುಃಖ ಒಂದುಂಟು, ಅದು ಹೇಳಲಾರದು. ಸಾವು ಎಷ್ಟೋ ಆರಾಮ್ ಅದಕ್ಕಿಂತ, ಆ ದುಃಖಕ್ಕಿಂತ, ಆ ನೋವಿಗಿಂತ. ಸೊ ಅದಕ್ಕೆ, ಆದ್ರೆ ಸತ್ರು ಕೂಡ ಈ ನೋವಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗುದಿಲ್ಲ. ನೀವು ಸತ್ರು ಕೂಡ ನೀವೇನೋ ಅದನ್ನ ತಾಳ್ಲಿಕ್ಕೆ ಆಗದೇನೆ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ಳೋದು. ಈಗ ಸೂಸೈಡ್ ಕ್ಯಾಪಿಟಲ್ ಆಗ್ತಾ ಇರುವುದೇ ಭಾರತ. ಯಾಕೆ ಅಂತ ಹೇಳಿದ್ರೆ ಈ ಕಾರಣದಿಂದಾಗಿ. ಯಾಕೆಂದ್ರೆ ಅವ್ರು ಏನೇನೋ ಆಗಿ ದೊಡ್ಡ ದೊಡ್ಡ ಆಕ್ಟರ್ ಆಗಿರ್ತಾರೆ, ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ ಆಗಿರ್ತಾರೆ, ಆದ್ರೆ ದೇ ಆರ್ ನಾಟ್ ಏಬಲ್ ಟು ರಿಟರ್ನ್ ಬ್ಯಾಕ್ ಟು ವಾಟ್ ದೇ ಆರ್ ಬಿಕಾಸ್ ಆಫ್ ದ ವಾಂಟ್ ಫಾರ್ ರೆಕಗ್ನಿಷನ್, ಫೇಮು, ಪ್ರೆಸ್ಟೀಜು, ಖುಷಿ, ಒಂದು ಎಂಜಾಯ್ಮೆಂಟಿನ ಬಯಕೆಯಿಂದ ದೇ ವುಡ್ ಹ್ಯಾವ್ ಬಿಕಮ್ ಏನೋ ಬೇರೆ ಆಗಿರ್ತಾರೆ, ಅವರಲ್ಲದ್ದೇನೋ ಆಗಿರ್ತಾರೆ. ಹೌದು, ಇಟ್ಸ್ ಅಡಾಪ್ಟಿವ್ ರೆಸ್ಪಾನ್ಸ್ ಅದು. ಇದರಿಂದ ನಂಗೆ ಖುಷಿ ಇತ್ತು, ಸೊ ದೇ ವಿಲ್ ಬಿಕಮ್ ಸಮಥಿಂಗ್. ಆದ್ರೆ ಅವರು ತಣ್ಣಗೆ ಕೂತ್ಕೊಂಡು ಏಕಾಂತಕ್ಕೆ ಬರುವಾಗ ಅವರು ತಮ್ಮಲ್ಲಿಗೆ ದೇ ಹ್ಯಾವ್ ಟು ರಿಟರ್ನ್. ಆದ್ರೆ ಅವ್ರು ಎಷ್ಟು ಬದಲಾಗಿರ್ತಾರೆ ಮತ್ತೆ ಎಷ್ಟು ಮನಸ್ಸು ದಾರಿ ತಪ್ಪಿಸಿರ್ತದೆ ಅಂತ ಹೇಳಿದ್ರೆ ವಾಪಸ್ ಹೋಗುವುದೇ ಬೇಡ, ಹಾಗೆ ಆಗ್ಬೇಕು ಅಂತಲೇ ಅವ್ರು ಹಾಗೆ ಎಣಿಸಿಕೊಂಡೇ ಮುಂದೆ ಹೋಗಿರ್ತಾರೆ. ಆದ್ರೆ ವಾಪಸ್ ಬರದೇ ಇರ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ದೇವರು ಏನು ಶೂನ್ಯ ಅಲ್ವಾ? ಹೌದು, ವಾಪಸ್ ಬರ್ಲೇಬೇಕು. ಯಾಕೆಂದ್ರೆ ವಸ್ತು ಸ್ವಭಾವ ಅಂತ ಉಂಟು ಅನ್ನುವಂಥದ್ದೇ ಮಾಡರ್ನ್ ಸೈನ್ಸಿಗೆ ತಿಳಿಯದೇ ಇರುವಂತಹ ಅಂಶ. ಎಲ್ಲ ಅವರ ಸೈಂಟಿಫಿಕ್ ಆಲೋಚನೆಯ ಪದ್ಧತಿಯು ಹಾಗೆ ಉಂಟಲ್ಲ, ಯಾವುದು ಏನು ಬೇಕಾದ್ರೂ ಆಗ್ಬಹುದು. ಒಂದು ಸ್ಪೀಶಿ ಕ್ಯಾನ್ ಕನ್ವರ್ಟ್ ಇಂಟು ಅನದರ್ ಸ್ಪೀಶಿ ಗಿವನ್ ಇನಫ್ ನ್ಯಾಚುರಲ್ ಸೆಲೆಕ್ಷನ್ ಅಂಡ್ ಟೈಮ್.
ಸೊ ಹಾಗೆ ಅವರಲ್ಲಿ ಒಂದು ವಸ್ತು ಸ್ವರೂಪ, ವಸ್ತು ಸ್ವಭಾವ ಅನ್ನುವಂಥದ್ದನ್ನ ಚಿಂತನೆ ಮಾಡುವಂಥದ್ದಿಲ್ಲ. ಇದು ಯಾವುದು ಹೊಸದಲ್ಲ, ಮಾಡರ್ನ್ ಸೈನ್ಸಿನ ಅಂಶ ಅಲ್ಲ. ಅನಾದಿ ಕಾಲದಿಂದಲೂ ಲೌಕಿಕತೆಯನ್ನ ಇದಕ್ಕೆ ಹೇಳುದು. ಲೌಕಿಕತೆ ಅಂತ ಹೇಳಿದ್ರೆ ಆಧ್ಯಾತ್ಮಿಕವಾದಂತಹ ಒಂದು ಸತ್ಯವನ್ನು ಅಲ್ಲಗಳೆದೇ ಮುಂದೆ ಸಾಗುವುದು. ಮುಂದೆ ಸಾಗುವಾಗ ಅವರಿಗೆ ಒಂದು ಆಧ್ಯಾತ್ಮಿಕ ಸತ್ಯ, ಅದನ್ನೇ ಧರ್ಮ ಅಂದ್ರೇನೆ ಅದು. ಧರ್ಮ ಅಂತ ಹೇಳಿದ್ರೆ ದೇರ್ ಇಸ್ ಅ ಟ್ರೂತ್ ಅಂಡರ್ಲೈಯಿಂಗ್ ಆಲ್ ದೀಸ್ ಎಕ್ಸ್ಟರ್ನಲ್ ಡ್ರಾಮಾ ಅಂತ. ಸೊ ಹಾಗೆ ಒಳಗೆ ಒಂದು ದೃಢವಾದಂತಹ ಒಂದು ಸತ್ಯ ಇದೆ ಅನ್ನುವುದನ್ನ ಅಲ್ಲಗಳೆದೇ ಲೌಕಿಕರು ಮುಂದೆ ಹೋಗೋದು. ಕಾಮಾತ್ಮರು ಅಂತ ಅಂಥವರಿಗೆ ಹೇಳುದು. ಧರ್ಮ ಅಂದ್ರೆ ಮೂಲ ಸ್ವಭಾವ. ಆ ಸ್ವಭಾವವನ್ನ ಧಿಕ್ಕರಿಸಿ ಆ ಕ್ಷಣದಲ್ಲಿ ಅವರಿಗೆ ಅದನ್ನು ಧಿಕ್ಕರಿಸುವುದರಲ್ಲೇ ಅವರಿಗೆ ಡಿಫೆನ್ಸ್ ಉಂಟು, ಸಂತೋಷ ಉಂಟು ಅಂತ ಅನಿಸ್ತದೆ. ಆದ ಕಾರಣ ಆ ರೀತಿ ಮಾಡಿ ಅವರು ಕಾಮಾತ್ಮರಾಗಿರುತ್ತಾರೆ. ಆದರೆ ಭಕ್ತಿ ಅಂದ್ರೇನೆ ಸತ್ಯದ ಅರಿವು, ಜ್ಞಾನದಿಂದ ಭಕ್ತಿ. ಸತ್ಯ ಜ್ಞಾನದಿಂದಲೇ ಭಕ್ತಿ ಬರುವುದು. ಸತ್ಯ ಜ್ಞಾನ ಇಲ್ಲದೆ ಬರುವ ಭಕ್ತಿ ಅದು ಬರೇ ಒಂದು ಆಭಾಸ ಅಷ್ಟೇ. ಇಟ್ ಇಸ್ ಜಸ್ಟ್ ಎ ಮಿರರ್, ಇಟ್ ಇಸ್ ಜಸ್ಟ್ ಎ ಕೈಂಡ್ ಆಫ್ ಎ ಸೆಂಟಿಮೆಂಟ್. ಅದು ವಾಸ್ತವ, ಇಟ್ ಇಸ್ ನಾಟ್ ದ ಜೆನ್ವಿನ್ ಭಕ್ತಿ. ಭಕ್ತಿ ಬರುವುದು ಜ್ಞಾನಪೂರ್ವಕವಾಗಿ ಭಕ್ತಿ ಬರುವುದು. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು. ಸ್ನೇಹೋ ಭಕ್ತಿರಿತಿ ಪ್ರೋಕ್ತ. ಸರ್ವತೋಧಿಕ ಸ್ನೇಹ ಭಕ್ತಿರಿತಿ ಪ್ರೋಕ್ತ. ಹಾಗೆ ಸರಿಯಾದ ಜ್ಞಾನದಿಂದಲೇ ಭಕ್ತಿ ಬರುವುದು. ಭಕ್ತಿನೂ ಇನ್ನೊಂದು ಅಂಥದ್ದೇ, ಇನ್ನೊಂದು ಲೇಪ ಅಲ್ಲ. ಹಾಗೆ ಜೆನ್ವಿನ್ ಭಕ್ತಿ ಬರಬೇಕು ಅಂತ ಹೇಳಿದ್ರೆ ಜೆನ್ವಿನ್ ಸೆಲ್ಫ್ ಇಂದಲೇ ಭಕ್ತಿ ಬರುವುದು. ಅದಕ್ಕೆ ದೇವರಿಗೆ ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್. ಅನುಸೃತ ಸ್ವಭಾವಂ ಯತ್ ಕರೋಮಿ, ಅದೇ ದೇವರಿಗೆ ಬೇಕಾದ್ದು. ನಿಮ್ಮ ಸ್ವಭಾವದಿಂದ ಮಾಡಿದ್ದೇ ದೇವರಿಗೆ ಬೇಕಾದ್ದು. ಅದಕ್ಕೆ ಸ್ವಭಾವ ವಿಹಿತಂ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್. ನಿಯತಸ್ಯ ತು ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ. ಸ್ವಭಾವ ನಿಯತಂ ಕರ್ಮ, ಸ್ವಭಾವದಿಂದ ನಾವು ಮಾಡಿದಂತಹ ಕಾರ್ಯ ಕೆಲಸ ಅದೇ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಯೋಗ್ಯವಾದದ್ದು. ನಾವು ಏನೋ ಆಗಿ ನಮ್ಮತನವನ್ನು ಬಿಟ್ಟು ನಾವು ಬೇರೆ ಏನೋ ಆಗಿ ಮಾಡಿದ್ದನ್ನು ದೇವರು ಅದನ್ನು ಮೂಸಿಯೂ ನೋಡುವುದಿಲ್ಲ, ಅದರ ಹತ್ರ ಬರುವುದೂ ಇಲ್ಲ. ನೀವು ಅದನ್ನು ಸಮರ್ಪಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಲೇಬೇಡಿ. ದೇವರು ತುಂಬಾ ಶಾರ್ಪ್ ಅವ. ಅಂದ್ರೆ ಅದು ನಿಮ್ಮ ಸ್ವಭಾವದಲ್ಲ ಅಂತ ಹೇಳಿದ್ರೆ ಕರ್ದು ಹಾಕಿ ಬಿಡ್ತಾನೆ, ಬೇಕಾದ್ರೆ ಅದನ್ನು ಸ್ವೀಕಾರ ಮಾಡುದಿಲ್ಲ ಅವ. ಸ್ವಭಾವದಿಂದ ಮಾಡಿದ್ದನ್ನು ಮಾತ್ರ ಅವ ಸ್ವೀಕಾರ ಮಾಡ್ತಾನೆ. ಇದು ನೀವು ದೇವರನ್ನ ಅದರಲ್ಲಿ ಬದಲಾಯಿಸ್ಲಿಕ್ಕೆ ಆಗುದಿಲ್ಲ. ಅವ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾರಿ ಅಂದ್ರೆ ಅವ ಅಡ್ಜಸ್ಟ್ ಮಾಡ್ಕೊಳ್ಳುದಿಲ್ಲ. ಅವ ನಿಮ್ಮ ಸ್ವಭಾವದಿಂದ ಅಲ್ಲದ್ದು ಅಂತ ಹೇಳಿದ ಕೂಡ್ಲೆ ಗೊತ್ತಾಗ್ಬಿಡ್ತದ ಅವನಿಗೆ. ಹಿ ವಿಲ್ ರಿಜೆಕ್ಟ್ ಇಟ್ ಅಷ್ಟೇ. ಹಾಗೆ ಅದಕ್ಕೆ ಅಣಿಮಾಂಡ್ಯರಿಗೆ ಅಷ್ಟೆಲ್ಲ ಶೂಲಕ್ಕೆ ಅಂತಹ ಸಮಾಧಿಯಲ್ಲಿ ಅಂದ್ರೆ ಅಸಂಪ್ರಜ್ಞಾತ ಸಮಾಧಿಯ ಒಂದು ಸ್ಥಿತಿಯನ್ನು ಪಡೆಯಬಹುದಾದಂತಹ ಒಬ್ಬರು ಋಷಿಗಳಾದ್ರೂ ಕೂಡ ಅಣಿಮಾಂಡ್ಯರು ಅವರನ್ನು ಶೂಲಕ್ಕೇರಿಸುವಷ್ಟು ಅವರಿಗೆ ಶಿಕ್ಷೆ ಕೊಟ್ಟದ್ದು ದೇವರು. ಯಾಕೆ ಅಂದ್ರೆ ಒಂದೇ ಕಾರಣ, ಏನಂದ್ರೆ ಅವರು ವಸಿಷ್ಠರನ್ನು ಅನುಕರಿಸ್ತಾ ಇದ್ರಷ್ಟೆ. ಈ ವಸಿಷ್ಠರ ಅನುಕರಣೆ ದೇವರಿಗೆ ಇಷ್ಟ ಇಲ್ಲ. ವಸಿಷ್ಠರ ಅನುಕರಣೆಯಿಂದ ಮಾಡಿದಂತಹ ಒಂದು ತಪಸ್ಸು ಅದನ್ನು ಯಾವುದನ್ನು ದೇವರಿಗೆ ಸ್ವೀಕಾರ ಮಾಡಲಿಕ್ಕೆ ಮನಸ್ಸಿಲ್ಲ. ಅವರಿಗೆ ಅಣಿಮಾಂಡ್ಯರ ತನ್ನತನವನ್ನು ಮತ್ತೆ ಅವರಿಗೆ ಕೊಡ್ಬೇಕಿತ್ತು. ಅದಕ್ಕೆ ಅಷ್ಟೆಲ್ಲ ಕಷ್ಟಪಡಿಸಿದ್ರು ಅವನ ಕೈಲಿ. ಅವನಿಗೆ ಹಂಗೆಲ್ಲ ಕಷ್ಟಪಡಿಸ್ತಾರೆ ಅಂತ ಹೇಳಿದ್ರೆ ಮತ್ತೆ ನಮ್ಮನ್ ಬಿಡ್ದಾನೆ. ನಾವು ಸ್ವಭಾವದಿಂದ ಮಾಡಿದ್ದನ್ನು ಮಾತ್ರ ಅವ ಸ್ವೀಕಾರ ಮಾಡ್ತಾನೆ, ಬೇರೆದ್ ಮಾಡುವುದೇ ಇಲ್ಲ. ಅದಕ್ಕೆ ಪದ್ಮಿ, ಇದು ಇಟ್ ಮೇ ಲುಕ್ ವೆರಿ ಕ್ರೂಯಲ್ ಬಟ್ ಇಟ್ ಇಸ್ ನೆಸಸರಿ. ಯಾವುದೇ ಆದ್ರೂ ಈವನ್ ಅನ್ ಎಂಪರರ್, ಒಬ್ಬ ರಾಜ ಅಂತ ಹೇಳಿದ್ರು ಕೂಡ ಅವ ಒಳ್ಳೆಯ ರಾಜ ಅಂತ ಯಾವಾಗ ಪರಿಗಣಿಸೋದು ಅಂತ ಹೇಳಿದ್ರೆ ಅವ ಬಂದ ಕೂಡಲೇ ದೇಶದಲ್ಲಿ ತುಂಬಾ ಹಣ ಆಗಿದೆ ಅಂತಾನೆ ಅಲ್ಲ. ಆ ದೇಶದ ಒಂದು ಸೆಲ್ಫ್ ಏನುಂಟು, ದೇರ್ ಇಸ್ ಅ ಸೆಲ್ಫ್ ಟು ಎವ್ರಿ ಕಂಟ್ರಿ. ಎವ್ರಿ ನೇಷನ್ ಹ್ಯಾಸ್ ಇಟ್ಸ್ ಓನ್ ಸೆಲ್ಫ್. ಅ ಗುಡ್ ಕಿಂಗ್ ಇಸ್ ದ್ಯಾಟ್ ಪರ್ಸನ್ who has returned the original self of that country to that country. A person who does not believe that a country has a self cannot be a king, cannot be a raja.
ನಾವು somebody might be thinking ಇಂಡಿಯಾ ಉಪೇಂದ್ರ ಏನಾದ್ರು ಫಿಲ್ಮ್ ಮಾಡ್ತಾನಲ್ಲ ಒಂದಷ್ಟು ಏನ್ ಫಿಲ್ಮ್ ಅದ್ರಲ್ಲೆಲ್ಲ ಇಂಡಿಯಾ ಎಲ್ಲ ಅಮೆರಿಕ ತರ ಆಗಿರ್ತದೆ, ಎಲ್ಲ ಕಡೆ ರೋಡು, ಇನ್ಫ್ರಾಸ್ಟ್ರಕ್ಚರ್, ದೊಡ್ಡ ಬಿಲ್ಡಿಂಗ್, ಏರ್ಪೋರ್ಟ್ ಎಲ್ಲ ಅವರೆಲ್ಲ ಬರೀ ಮೈಸೂರು ಪೇಟ ಹಾಕೊಂಡಿರ್ತಾರೆ ಅಷ್ಟೇ. ಆದ್ರಿಂದ ಏನು ಭಾರತ ದೇಶದ ಸ್ವಂತ ಅಲ್ಲ ಅದು. ಭಾರತ ದೇಶದ ರಿಯಲ್ ಗ್ಲೋರಿ ತನ್ನದೇ ಆದಂತಹ ಅಭಿಮಾನವನ್ನು ತನ್ನದೇ ಆದಂತಹ ಸೆಲ್ಫ್ ಒಂದು ದೇಶಕ್ಕುಂಟು. ಅದನ್ನು ಮೂಡಿಸುವಲ್ಲಿ ಯಾರು ಯಶಸ್ವಿ ಆಗ್ತಾರೋ ದಟ್ ಇಸ್ ಕಿಂಗ್. ಸೊ ಹಾಗೆ ನಾವು ದೇವರನ್ನ ಆತ್ಮದಲ್ಲಿ ನಿಧಿಧ್ಯಾಸನ ಮಾಡಿ ನಾವು ನಿಜವಾಗಿ ಯಾವುದನ್ನು ಉತ್ತಮ ಅಂತ ತಿಳ್ಕೊಂಡಿದ್ದೇವೆ. ಉತ್ತಮ ಅಂದ್ರೆ ಇನ್ ವಿಚ್ ವಿ ಸಿ ಲೈಟ್. ತಮ ಅಂದ್ರೆ ಕತ್ತಲು. ಉತ್ತಮ ಯಾವುದು ನಮ್ಮನ್ನು ಕತ್ತಲಿಂದ ಮೇಲೆತ್ತುತ್ತದೋ, ಯಾವುದು ನಮಗೆ ವಾಟ್ ಗಿವ್ಸ್ ಅಸ್ ಹೋಪ್, ವಾಟ್ ಗಿವ್ಸ್ ಅಸ್ ಸೆನ್ಸ್ ಆಫ್ ಆಶಾಕಿರಣ, ಒಂದು ಆಶಾಕಿರಣ ಅನ್ನುವಂಥದ್ದು ನಮಗೆ ಯಾವುದರಿಂದ ಬರ್ತದೆ ಅದನ್ನು ನಾವು ಉತ್ತಮ ಅಂತ ಭಾವಿಸಿದ್ದೇವೆ ಅಂತ ಅರ್ಥ. ಇವನಿಗೆಲ್ಲ ಜಗತ್ತೆಲ್ಲ ಕತ್ತಲಾಗಿರ್ತದೆ, ಆದ್ರೆ ಯಾವುದೋ ಒಂದು ಹುಡುಗಿಯನ್ನು ನೆನಪು ಮಾಡಿದ ಕೂಡಲೇ ಅವನಿಗೆಲ್ಲ ಬೆಳಕಾಗ್ತದೆ ಅಂತ ಹೇಳಿದ್ರೆ ಅವನು ಆ ಹುಡುಗಿಯನ್ನೇ ಉತ್ತಮ ಅಂತ ಭಾವಿಸಿದ್ದಾನೆ ಅಂತ ಅರ್ಥ. ಇನ್ನು ಕೆಲವರಿಗೆ ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಮನೆ ಅಂತ ಹೇಳಿದ ಕೂಡಲೇ ಫುಲ್ ಬೆಳಕಾಗ್ತದೆ. ಇನ್ನು ಕೆಲವರಿಗೆ ಊಟ ಅಂತ ಹೇಳಿದ ಕೂಡಲೇ ಎಲ್ಲ ಫುಲ್ ಇಲ್ಲೇ ಜಗತ್ತೆಲ್ಲ ಕತ್ಲಾಗಿರ್ತದೆ. ಒಂದು ಊಟ ಸಿಗ್ತದೆ ಮಾರ್ರೆ, ಒಂದು ಒಳ್ಳೆ ಚಿಕನ್ ಮಟನ್ ಬಿರಿಯಾನಿ ಅಂತ ಹೇಳಿದ್ರೆ ಫುಲ್ ಎಲ್ಲ ಬೆಳಕಾಗ್ತದಾಗ ಆಗ ಇವತ್ತು ಇಡೀ ದಿನ ಬೆಳಕಾಯ್ತು. ಹಾಗೆ ಯಾವುದರಿಂದ ಯಾರಿಗೆ ಬೆಳಕೋ ಆ ವಸ್ತುವನ್ನು ಆ ವ್ಯಕ್ತಿ ಉತ್ತಮ ಅಂತ ಭಾವಿಸಿದ್ದಾನೆ ಅಂತ ಅರ್ಥ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇ. ನಮಗೆ ಯಾವುದರಿಂದ ಒಂದು ಚೇತನ ಅಂತ ಬರ್ತದೆ, ಒಂದು ಬೆಳಕು ಅಂತ ಆಗ್ತದೆ ನಮ್ಮ ಹೃದಯದಲ್ಲಿ, ಅದನ್ನು ನಾವು ಉತ್ತಮ ಅಂತ ಭಾವಿಸಿದ್ದೇವೆ ಅಂತ. ಇದು ನಮ್ಮ ಹೃದಯದಲ್ಲಿ ಹುಕ್ಕಿ ನೋಡುವ ಕ್ರಮ ನಾನು ಹೇಳ್ತಾ ಇರೋದು. ನಿಮ್ಮ ಹೃದಯದಲ್ಲಿ ನೀವು ಹುಕ್ಕಿ ನೋಡ್ಬೇಕಾ? ನೋಡಿ ಯಾವುದರಿಂದ ನಿಮಗೆ ಬೆಳಕು ಅಂತ. ಮನೆಯಿಂದ ಆನಂದ ಕೆಲವರಿಗೆ, ಮಡದಿಯಿಂದ ಆನಂದ ಕೆಲವರಿಗೆ, ಊಟದಿಂದ ಆನಂದ ಕೆಲವರಿಗೆ. ಸುಳ್ಳಾದಿ ಉಂಟು ಹಾಗೆ ಕೇಳಿದಿರಾ? ಇಲ್ಲ ಗುರುಗಳೇ. ಹಾಗೆ ನೋಡಿದ್ರೆ ನಾನು ಕಳಿಸ್ಕೊಡ್ತೇನೆ ಮೇಡಮ್. ಸೊ ಯಾರಿಗೆ ಯಾವುದರಿಂದ ಬೆಳಕಾಗುತ್ತೋ ಆನಂದದ ಒಂದು ಹೋಪ್ ಯಾವುದರಿಂದ ಇಟ್ಟುಕೊಂಡಿರ್ತಾರೋ ಅದನ್ನೇ ಅವರು ಉತ್ತಮ ಅಂತ ಭಾವಿಸಿದ್ದಾರೆ. ತಮದಿಂದ ಎತ್ತುವಂಥದ್ದು ಉತ್ತಮ ಅಂದ್ರೆ ನಮ್ಮ ಕತ್ತಲಿಂದ ಯಾವುದು ಎತ್ತುತ್ತದೋ, ನಮ್ಮ ಹೃದಯದಲ್ಲಿ ಒಮ್ಮೆ ಭಾವಿಸಿದಾಗ ಯಾವುದರಿಂದ ನಮಗೆ ಅಂತ ಒಂದು ಹೋಪ್ ಬರ್ತದೆ, ಅದನ್ನು ನಾವು ಉತ್ತಮ ಅಂತ ಎಣಿಸಿದ್ದೇವೆ ಅಂತ ಅರ್ಥ. ಇದು ನಮ್ಮ ಹೃದಯದ ಸ್ಥಿತಿ. ಆದರೆ ನಿಜವಾಗಿಯೂ ಏನು, ವೇದಗಳು, ನಮ್ಮ ತಾಯಿ ಸ್ಥಾನದಲ್ಲಿರುವಂತಹ ವೇದಗಳು, ಮಗುವಿನಂತೆ ಇರುವಂತಹ ನಾವು ಈ ರೀತಿಯಾಗಿ ಯಾವ್ದ್ಯಾವುದನ್ನೂ ಉತ್ತಮ ಅಂತ ಭಾವಿಸಿರ್ತೇವೆ. ಆಹಾರ ಅಲ್ಲದನ್ನೆಲ್ಲ ಮಗು ಏನು ಮಾಡ್ತದೆ, ತೆಗೆದು ಬಾಯಿಗೆ ಹಾಕೊಳ್ತದೆ. ಆದ್ರೆ ಬಾಯಿಗೆ ಹಾಕೊಳ್ಳಿಕ್ಕೆ ಯೋಗ್ಯವಾದ ವಸ್ತುವೇ ಆಗಿರುವುದಿಲ್ಲ, ಅದು ಅದಕ್ಕೆ ಗೊತ್ತಿಲ್ಲ. ಆ ಸ್ಥಿತಿಯಲ್ಲಿ ನಾವಿದ್ದೇವೆ. ಆ ಸ್ಥಿತಿಯಲ್ಲಿರುವಂತಹ ನಮಗೆ ವೇದ ಮಾತೆ ಏನ್ ತಿಳಿಸಿಕೊಡ್ತಾ ಇದ್ದಾಳೆ? ಪುರುಷ ಏವೇದಂ ಸರ್ವಂ ಯದ್ಭೂತಂ ಯತ್ಯಭವ್ಯಂ ಅಂತ ಹೇಳಿ ಭಗವಂತನ ಮಹತ್ವವನ್ನ ನಮಗೆ ತಿಳಿಸಿಕೊಟ್ಟು ಅವನು ಉತ್ತಮ ಅಂತ ವೇದ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದಾಳೆ ನಮ್ಮ ತಾಯಿ. ಅದನ್ನು ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ನಾವು ಮಾಡಿದ್ರೆ ಅದು ಯಶಸ್ವಿ ಆಗುತ್ತೆ. ತಾಯಿ ಮಗುವಿನ ಒಂದು ಸಂಯೋಗ ಸಾಧ್ಯ ಆಗುತ್ತೆ. ವೇದ ಮಾತೆ ಹೇಳ್ತಾ ಇರುವಂತಹ ಈ ಅನುತ್ತಮತ್ವ ದೇವರಲ್ಲಿ, ಅದನ್ನ ನಾವು ತಿಳ್ಕೊಂಡ್ರೆ ಆ ದಾರಿಯಲ್ಲಿ ನಡೆಯಬೇಕು ಅಂತ ಏನು ಅವಳು ನಮಗೆ ಹೇಳ್ತಾ ಇದ್ದಾಳೆ ವೇದ ಮಾತೆ. ನಾನ್ಯ ಪಂಥ ಅಯನಾಯ ವಿದ್ಯತೆ ಯಜ್ಞೇನ ಯಜ್ಞಮಯಜಂತ ದೇವಾಹ. ಆ ಮಾರ್ಗವನ್ನ ನಾವು ತಾಯಿ ಹೇಳಿಕೊಟ್ಟದ್ದನ್ನ ಕಲ್ತ್ರೆ ಎಷ್ಟು ಬೇಗ ಕಲಿತೇವೋ ಅಷ್ಟು ಬೇಗ ನಾವು ಪರಿಪಕ್ವರ ಆಗ್ತೇವೆ ಅಷ್ಟೇ. ಇಲ್ಲದಿದ್ರೆ ನಮ್ಮದೇ ಆದಂತಹ ಪ್ರಪಂಚದಲ್ಲೇ ಮುಳುಗಿರ್ತೇವೆ. ಅದೇ ಹುಟ್ಟು, ಅದೇ ಸಾವು, ಅದೇ ಸಂಸಾರ. ಹಾಗಾಗಬಾರದು. ಅಂದ್ರೆ ಅನುತ್ತಮ ಅಂತ ದೇವರನ್ನು ತಿಳಿಬೇಕು. ನ ವಿದ್ಯತೆ ಉತ್ತಮ ಯಸ್ಮಾತ್, ದೇವರಲ್ಲಿ ಆನಂದವನ್ನ ಗೋವಿಂದ ಗೋವಿಂದ
ನಿನ್ನ ಆನಂದ. ಅದಕ್ಕೆ ದೇವರು ಹೇಳಿದ್ರು ಕ್ಷಿಪ್ರಂ ಭವತಿ ಧರ್ಮಾತ್ಮ. ನಾವು ಕಾಮಾತ್ಮರಾಗಿ ಎಷ್ಟು ಸಮಯ ಬಾಳಿದ್ದೇವೆ, ಇನ್ನು ನಾವು ಧರ್ಮಾತ್ಮರಾಗಬೇಕಾದ್ರೆ ಯಥಾ ತರೋರ್ ಮೂಲ ನಿಷೇಚನೇನ, ನಾವು ದೇವರಿಗೆ ಸಲ್ಲಿಸಿದ್ದು ಎಲ್ಲಾ ಜೀವಿಗಳಿಗೂ ಸಲ್ಲುತ್ತದೆ. ನಮ್ಮ ಧರ್ಮವನ್ನ, ನಮ್ಮಲ್ಲಿ ಏನು ದೇವರು ಯಜ್ಞವನ್ನು ಇಟ್ಟಿದ್ದಾನೆ ಅದನ್ನು ದೇವರಿಗೆ ಸಮರ್ಪಣೆಯಾಗಿ ಮಾಡಬೇಕು ಅನ್ನುವಂಥ ಬುದ್ಧಿಯೇ ಭಕ್ತಿ. ಆ ಭಕ್ತಿ ಭಕ್ತರಾದೆವು ಅಂದ್ರೆ ನಾವು ಆಗ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಭಕ್ತಿ ಅನ್ನೋದು ಬಂತು ಅಂದ್ರೆ ನಾವು ಧರ್ಮಾತ್ಮರಾದೆವು ಅಂತ ಅರ್ಥ. ತತ್ಕ್ಷಣ ಆಗ್ತದೆ ಆ ಚೇಂಜ್. ಧರ್ಮಾತ್ಮರಿಂದ ಕಾಮಾತ್ಮ ಆಗುವುದು ಭಾರಿ ಸುಲಭ. ಆಗಿದ್ದಾರೆ ಎಷ್ಟೋ ಜನ ಹಾಗೆ. ವಿಚಿತ್ರ ವೀರ್ಯ ಧರ್ಮಾತ್ಮ ಸನ್ ಕಾಮಾತ್ಮ ಬಭೂವ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ವಿಚಿತ್ರ ವೀರ್ಯನ ಬಗ್ಗೆ ಹೇಳಿದ್ದು. ವಿಚಿತ್ರ ವೀರ್ಯ ಚಂದ್ರವಂಶದ ರಾಜ. ಅವ ತುಂಬಾ ಧರ್ಮಿಷ್ಠನಾಗಿದ್ದ, ಧರ್ಮಾತ್ಮನಾಗಿದ್ದ. ಸತ್ಯವತಿ ಶಂತನುವಿನ ಮಕ್ಕಳು ಇಬ್ರು, ವಿಚಿತ್ರ ವೀರ್ಯ, ಚಿತ್ರಾಂಗದ. ಚಿತ್ರಾಂಗದ ಗಂಧರ್ವರೊಟ್ಟಿಗೆ ಯುದ್ಧ ಮಾಡಿ ತೀರಿ ಹೋದ. ವಿಚಿತ್ರ ವೀರ್ಯ ಧರ್ಮಾತ್ಮನಾಗಿದ್ದ, ಆದ್ರೆ ಇಬ್ಬರು ಹೆಂಡತಿಯರನ್ನ, ಕಾಶಿಯ ರಾಜಕುಮಾರಿಯರನ್ನ ಅವನಿಗೆ ತಂದು ಮದುವೆ ಮಾಡಿಕೊಟ್ಟ ಮೇಲೆ ಮತ್ತೆ ಅವ ಪೂರ್ತಿ ಕಾಮಾತ್ಮನಾದ. ಮತ್ತೆ ಧರ್ಮ ಏನು ಅಂತ ಅವನಿಗೆ ಬೇಕಾಗಿ ಇರಲಿಲ್ಲ. ಧರ್ಮಾತ್ಮನಾಗಿದ್ದಂತಹ ವಿಚಿತ್ರ ವೀರ್ಯ ಕಾಮಾತ್ಮನಾದ. ಅದಕ್ಕೆ ಅದೇ ಕಾರಣ ಇರ್ಬೇಕಂತಿಲ್ಲ, ಬೇರೆ ಯಾವ್ದ್ಯಾವ್ದೋ ಕಾರಣದಿಂದ ಕಾಮಾತ್ಮತೆ ಉಂಟಾಗುತ್ತೆ. ಸೊ ಹಾಗೆ ಕಾಮಾತ್ಮರಾಗಿರುವಂತಹ ನಾವು ಧರ್ಮಾತ್ಮರಾಗಬೇಕು. ದಿಸ್ ಟ್ರಾನ್ಸ್ಫಾರ್ಮೇಶನ್, ಇದನ್ನು ನಾವು ಯಾವಾಗ ಬಯಸ್ತೇವೋ ಆಗ ದೇವರು ನಮಗೆ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆಗ ನಿಮಗೆ ದೇವರು ಇದ್ದಾನೆ ಅಂತ ಗೊತ್ತಾಗುವುದೇ ವೆನ್ ಯು ಟ್ರೈ ದಿಸ್ ಟ್ರಾನ್ಸ್ಫಾರ್ಮೇಶನ್. ನಮಗೆ ಸತ್ಯ ಬೇಕು. ವೆನ್ ಯು ಟ್ರೈ ಟು ರೈಸ್ ವಿತ್ ಕರೇಜ್, ವೆನ್ ಯು ಟ್ರೈ ಟು ಅಂಡು ದಿ ಅಡಾಪ್ಟಿವ್ ರೆಸ್ಪಾನ್ಸಸ್ ಅಂಡ್ ಗೋ ಟು ದ ಟ್ರೂ ಸೆಲ್ಫ್, ಪದ್ಮಿ ಅಂತ ದೇವರ ಚಿಂತನೆ ಬೇಕಾಗ್ತದೆ. ಆಗ ನಿಮಗೆ ದೇವರ ಶಕ್ತಿ ಏನು ಅಂತ ಗೊತ್ತಾಗ್ತದೆ. ಆವಾಗ ವೆನ್ ಯು ನೀಡ್ ಟು ಗೆಟ್ ಬ್ಯಾಕ್ ಟು ಯುವರ್ ಸೆಲ್ಫ್ ಅಂಡ್ ವೆನ್ ಯು ಆರ್ ನಾಟ್ ಏಬಲ್ ಟು, ಆಗ ನಮಗೆ ದೇವರ ಶಕ್ತಿ ಏನು ಅಂತ ಗೊತ್ತಾಗ್ತದೆ. ದೇವರನ್ನು ಆಶ್ರಯಿಸಿದಾಗ ಅವ ಹೇಗೆ ಅದನ್ನು ಪರಿಹರಿಸಿ ನಮ್ಮ ಆತ್ಮದ ಮೂಲ ಸ್ವಭಾವವನ್ನ ರೀಸ್ಟೋರ್ ಮಾಡುವಂತಹ ಒಂದು ಸಾಮರ್ಥ್ಯ, ಅದಕ್ಕೆ ಅವನನ್ನು ಶೂನ್ಯ ಅಂತ ಉಪಾಸನೆ ಮಾಡಬೇಕು. ಸೊ ಹೀಗೆ ಅನುತ್ತಮೋ ದುರಾಧರ್ಷ ಕೃತಜ್ಞ ಕೃತಿರಾತ್ಮವಾನ್. ಕೃತಿ ಅನ್ನುವಂಥದ್ದು ನಮಗೆ ಚಿಂತನೆ ಬೇಕು. ಕೃತಿ ಏನ್ ನಾವೀಗ ಹೊರಗಡೆ ಜಗತ್ತಿನಲ್ಲಿ ಏನೋ ಒಂದು ಕಂಪ್ಲೀಟೆಡ್ ವರ್ಕಿಗೆ ನಾವು ಕೃತಿ ಅಂತ ಹೇಳ್ತೇವೆ. ವಾಸ್ತವವಾಗಿ ಕಂಪ್ಲೀಟೆಡ್ ವರ್ಕ್ ಕೃತಿ ಅಲ್ಲ. ಅದರ ಹಿಂದೆ ಅದು ಆಗ್ಬೇಕಾದ್ರೆ ಏನೋ ಒಂದು ಪ್ರಯತ್ನ ಅಂತ ಆಯ್ತು ನೋಡಿ, ಅದು ಕೃತಿ. ಅದು ಆ ಪ್ರಯತ್ನ ಅನ್ನುವಂಥದ್ದು, ಆ ಪ್ರಯತ್ನ ಸ್ವರೂಪಿ ಯಾರು ಅಂದ್ರೆ ಭಗವಂತ ಕೃಷ್ಣ. ನೀನು ಪ್ರಯತ್ನ ಸ್ವರೂಪಿ. ಏನೇನಾಗಿದೆಯೋ ಅದೆಲ್ಲವೂ ನಿನ್ನ ಪ್ರಯತ್ನ. ಕೃತಿ ಚಂದದಲ್ಲಿ ಅರಿತು ಕೆಲಸ ಯಾರು ಮಾಡ್ತಾರೋ ಅವರನ್ನು ಕೃತಿ ಅಂತ ಹೇಳ್ತಾರೆ. ಕೃತಕೃತ್ಯ ಅಂದ್ರು ಒಂದೇ, ಕೃತಿ ಅಂದ್ರು ಒಂದೇ. ಕೃತಕೃತ್ಯ ಸಾರ್ಥಕವಾಗಿ ಕೆಲಸ ಮಾಡುವವ, ಒಳ್ಳೆಯ ಪ್ರಜ್ಞೆಯಿಂದ ತಿಳಿದು ಕೆಲಸ ಮಾಡುವವ ಕೃತಿ. ಒಳ್ಳೆಯ ಪ್ರಯತ್ನ ಮಾಡುವವನನ್ನು ಕೃತಿ ಅಂತ ಹೇಳ್ತೇವೆ. ಅವನ ಪ್ರಯತ್ನ ಹೇಗಿರ್ತದೆ ಅಂದ್ರೆ ಪರ್ಫೆಕ್ಟ್ ಆಗಿರ್ತದೆ, ಅವನನ್ನು ಕೃತಿ ಅಂತ ಹೇಳ್ತೇವೆ. ಹೇಗೋ ಎಳಾಡಿಕೊಂಡು ಮಾಡುವವರನ್ನು ಕೃತಿ ಅಂತ ಹೇಳುವುದಿಲ್ಲ. ಒಳ್ಳೆಯ ಪ್ರಯತ್ನ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಪ್ರಯತ್ನ ಎಷ್ಟು ಸರಿಯಾಗಿರ್ತದೆ ಅಂದ್ರೆ ಅದರ ಒಂದು ಪ್ಲಾನಿಂಗ್, ಯಾವ್ದ್ಯಾವ್ದನ್ನ ಅವರು ಮುಟ್ಟುತ್ತಾರೆ, ವೇರ್ ದೇ ವಿಲ್ ಟಚ್. ಆ ಒಂದು ಸಬ್ಜೆಕ್ಟ್ ಅನ್ನು ತಗೊಂಡ್ರೆ ಅವ್ರು ಹೇಗೆ ಅದನ್ನ ಅಪ್ರೋಚ್ ಮಾಡ್ತಾರೆ, ಆ ಅಪ್ರೋಚ್ ಅಷ್ಟು ಫ್ಯಾಂಟಾಸ್ಟಿಕ್ ಆಗಿರ್ತದೆ. ಕೃತಿ ಅಂತ ಹೇಳಿದ್ರೆ ಹಾಗೆ ಹೇಗೋ ಏನೋ ಒಂದು ಪುಸ್ತಕದಲ್ಲಿ ಉಂಟು, ಅದನ್ನ ಒಂದು ಯಾವ್ದಾಡಿಕೊಂಡು ಹೋಗಿ ಏನೋ ಒಂದು ಮಾಡಿದ, ಅದಲ್ಲ. ಕೃತಿ ಅಂತ ಹೇಳಿದ್ರೆ ಇವತ್ತಿನ ಕೃತಿಗಳನ್ನೆಲ್ಲ ನೀವು ನೋಡಿದ್ರೆ ಎಲ್ಲ ಕಟ್ ಪೇಸ್ಟ್ ಆಗಿರ್ತದೆ. ಯಾವ್ದ್ರಿಂದ? ಇಂಟರ್ನೆಟ್ ಇಂದ. ಇವತ್ತಿನ ಬುಕ್ ಪಬ್ಲಿಷರ್ಸ್ ಎಲ್ಲ ಅಷ್ಟೇ ಮಾಡುದು. ನೋಡಿಬೇಕಾದ್ರೆ ಅದು ಎಲ್ಲಿಂದ ಕಟ್ ಪೇಸ್ಟ್ ಮಾಡಿರೋದಂತ ಹುಡುಕಾಡುವುದೇ ಒಂದು ದೊಡ್ಡ ಕೆಲಸ ಅಷ್ಟೇ. ಸಾಕಷ್ಟು ಹುಡುಕಾಡಿದ್ರೆ ಅವ ಎಲ್ಲಿಂದ ಕಟ್ ಪೇಸ್ಟ್ ಮಾಡಿದ್ದಾನೆ ಅಂತ ಗೊತ್ತಾಗ್ತದೆ. 90% ಆಫ್ ದ ಹೊಸ ಕೃತಿಗಳೆಲ್ಲ ಈಗ ರಿಲೀಸ್ ಆಗ್ತಾ ಇರೋದು ಹಾಗೆ ಇರುವುದು. ಆದ್ರೆ ಕೃತಿ ಅಂದ್ರೆ ಹಾಗಲ್ಲ. ಕೃತಿ ಅಂತ ಹೇಳಿದ್ರೆ ಒರಿಜಿನಾಲಿಟಿ. ಅದರಲ್ಲಿ ಒಂದು ಒರಿಜಿನಾಲಿಟಿ ಇರ್ತದೆ. ಅವನದ್ದೇ ಆದಂತಹ ಸ್ವಭಾವಕ್ಕೆ ಅನುಗುಣವಾದಂತಹ ವಿಶೇಷವಾದಂತಹ ಪರ್ಫೆಕ್ಟ್ ಆದಂತಹ ಒಂದು ಪ್ರಯತ್ನ, ಅದು ಕೃತಿ.
ಅಂತಹ ಪ್ರಯತ್ನ ಸ್ವರೂಪಿಯಾದವ ಅಂತ ದೇವರನ್ನ ನಾವು ಉಪಾಸನೆ ಮಾಡಿದ್ರೆ, ನಾವು ಒಂದು ಕೆಲಸವನ್ನ ಕೈಗೆತ್ತಿಕೊಂಡ್ರೆ ಅದು ಕೂಡ ಅಂತಹ ಒಂದು ಕ್ವಾಲಿಟಿಯಲ್ಲಿ ಆಗುವಂತಹ ಒಂದು ಸಂಭಾವನೆ ಇರ್ತದೆ ದೇವರನ್ನ. ಮತ್ತೆ ಆಲಸ್ಯ ಮತ್ತೆ ಅದಕ್ಕೆ ಏನ್ ನಮಗೆ ಅಡೆತಡೆಗಳುಂಟು ಅದನ್ನೆಲ್ಲ ನಿವಾರಿಸಿಕೊಂಡು ನಾವು ಆ ಕೆಲಸವನ್ನ ಸಾಧಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ಅಂದ್ರೆ ದೇವರನ್ನ ಕೃತಿ ಅಂತ ನೆನಪು ಮಾಡ್ಕೊಳ್ಬೇಕು. ಪ್ರಯತ್ನ ರೂಪತ್ವಾದ್ ಕ್ರಿಯಾರೂಪತ್ವಾದ್ವಾ ಕೃತಿ. ಪ್ರಯತ್ನ ರೂಪ, ಪ್ರಯತ್ನ, ಅದಕ್ಕೆ ಬೇಕಾದಂತಹ ಕ್ರಿಯಾ ಪ್ರಯತ್ನ ಸ್ವರೂಪಿ ಅಂತ ದೇವರನ್ನ ಚಿಂತನೆ ಮಾಡಬೇಕು. ಕೃತಿ ಪುರುಷ ಏವೇದಗಂ ವಿಶ್ವಂ ಕರ್ಮ ತಪೋ ಬ್ರಹ್ಮ ಪರಾಮೃತಂ ಅಂತ ವೇದ ಮಂತ್ರ ಇರುವಂಥದ್ದು. ಕೃತಿ ಬೇರೆಯವರಿಂದ ಮಾಡಲಿಕ್ಕಾಗದ ರೀತಿಯಲ್ಲಿ ಮಾಡಿ ಸಾಧಿಸಿ ತೋರಿಸ್ತಾನೆ. ಬೇರೆ ಯಾರಿಂದಲೂ ಹಾಗೆ ಮಾಡ್ಲಿಕ್ಕೆ ಆಗ್ಬಾರ್ದು. ಅವ ಒಂದು ಕೆಲಸ ಮಾಡಿದ ಅಂತ ಹೇಳಿದ್ರೆ ಬೇರೆ ಯಾರಿಗೂ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಕೃತಿ ಅಂತ ಹೇಳಿದ್ರೆ ಅವರ ಒಂದು ಸ್ಪೆಷಲ್ ಸಿಗ್ನೇಚರ್ ಇರ್ತದೆ ಅವರ ಕೆಲಸದಲ್ಲಿ. ಹಾಗೆ ಬೇರೆ ಯಾರಿಗೂ ಮಾಡಬಹುದು. ಬೇರೆ ಒಂದು ಪ್ರೆಸೆಂಟೇಶನ್ ಕೊಡಿ ಅಂದ್ರೆ ಯಾರೋ ಬಂದು ಒಂದು ಪ್ರೆಸೆಂಟೇಶನ್ ಕೊಡ್ಬೋದು, ಅದು ವಿಚಾರ ಅಲ್ಲ. ಅದ್ರೊಬ್ರು ಮಾಡಿದ್ರು ಅಂತ ಹೇಳಿದ್ರೆ ಅವರು ಮಾಡಿದ ಹಾಗೆ ಬೇರೆ ಯಾರಿಗೂ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಬೇರೆ ಅನನ್ಯ, ಸಾಧ್ಯವೇ ಇಲ್ಲ. ಆ ತರ ಅದನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕೃತಿತ್ವ. ಹಾಗೆ ದೇವರನ್ನು ನಾವು ಕೃತಿ ಅಂತ ಚಿಂತನೆ ಮಾಡಬೇಕು. ಅವನು ಮಾಡಿದ ಹಾಗೆ ಬೇರೆ ಯಾರು ಮಾಡ್ಲಿಕ್ಕೆ ಆಗುದಿಲ್ಲ. ಆ ಥರದ ಒಂದು ವಿಶೇಷವಾದಂತಹ ಕ್ರಿಯಾ ಪ್ರಯತ್ನ ಸ್ವರೂಪಿ. ಭೀಷ್ಮರು ಅಲ್ಲಿ ಕೃಷ್ಣನನ್ನ ಅಷ್ಟು ವಿಶೇಷವಾಗಿ ನೋಡ್ತಾ ಇದ್ದಾರೆ, ಯಾಕೆಂದ್ರೆ ಅವರು ಅನುಭವಿಸಿ ಬಿಟ್ಟಿದ್ದಾರೆ ಅವನ ಕೃತಿತ್ವವನ್ನ. ಅಲ್ಲಿ ಅವರು ಭೀಷ್ಮರು ಈ ಇಡೀ ವಿಷ್ಣು ಸಹಸ್ರನಾಮದಲ್ಲಿ ಹೆಚ್ಚಾಗಿ ಕೃಷ್ಣನನ್ನ ಸ್ತುತಿ ಮಾಡ್ತಾ ಇರುವಂತಹ ಈ ಶಬ್ದಗಳೆಲ್ಲ ಅದರ ಒಂದು ಸ್ಪೆಕ್ಟ್ರಮ್ ಏನುಂಟು, the spectrum of activities that he is including as the background of this stuti, it is mostly limited to his interactions in the presence of the Pandavas. ಸಾಮಾನ್ಯವಾಗಿ ಋಷಿಭಿಃ ಪರಿಗೀತಾನಿ ಅಂದ್ರೆ ಒಂದು ವೈಶ್ವಿಕವಾದಂತಹ ವಿಶಾಲವಾದಂತಹ ದೃಷ್ಟಿ ಅದು ಹಿನ್ನೆಲೆಯಲ್ಲಿ ಉಂಟು. ಆದ್ರೆ ಮುನ್ನೆಲೆಯಲ್ಲಿ ಮುಂದುಗಡೆ ಆದ್ರೂ ಅವರು ಇಟ್ಟುಕೊಂಡಿರುವುದೇ ಪಾಂಡವರ ಒಡನಾಟ ಇದ್ದಂತಹ ಆ ಸಮಯದಲ್ಲಿ ಏನೇನು ನಡೆದಿದೆ ನೋಡಿ, ಅಲ್ಲೆಲ್ಲ ಅವರು ಕೃಷ್ಣನನ್ನ ವಿಶೇಷವಾಗಿ ಚಿಂತನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಪಾಂಡವರೊಟ್ಟಿಗೆ ಅವನನ್ನು ಚಿಂತನೆ ಮಾಡಿದ್ರೆ, ಪಾಂಡವರಂದ್ರೆ ಅವನಿಗಷ್ಟು ಇಷ್ಟ, ಪ್ರೀತಿ. ಅದಕ್ಕೆ ಭೀಷ್ಮರು ಪಾಂಡವರೊಟ್ಟಿಗೆ ಅವನನ್ನು ಚಿಂತನೆ ಮಾಡಿದ್ರೆ ಅವನಿಗೆ ಪ್ರೀತಿ ಆಗುತ್ತೆ ಅಂತ ಗೊತ್ತು. ನನಗಿಂತಲೂ ಈ ಪಾಂಡವರೇ ಅವನಿಗಿಷ್ಟ ಅಂತ ಭೀಷ್ಮರಿಗೆ ನಿಶ್ಚಯವಾಗಿ ಗೊತ್ತು. ಅದಕ್ಕೇನೆ ಕೃಷ್ಣ ಫಸ್ಟಿಗೆ ಈ ಪಾಂಡವರಿಗೆ ಉಪದೇಶ ಮಾಡಿ ಅಂತ ಹೇಳಿದಾಗ ಆಸಕ್ತಿರ್ಮಯಿ ದೇವೇಶ ಪಾರ್ಥಾನಾಮ ಬೋಧನೆ, ಪಾರ್ಥರಿಗೆ ಪಾಂಡವರಿಗೆ ಉಪದೇಶ ಮಾಡುವ ಶಕ್ತಿ ನನಗಿಲ್ಲ, ಅವರು ದೊಡ್ಡವರವರು ಅಂತ. ಅಂದ್ರೆ ವಯಸ್ಸಿನಲ್ಲಿ ಅವರಿಗಿಂತ ತುಂಬಾ ಚಿಕ್ಕವರು, ಅವರಷ್ಟು ಅಧ್ಯಯನ ಯಾರು ಮಾಡಿಲ್ಲ ನೋಡಿ. 525 ವರ್ಷ ಅಧ್ಯಯನ ಮಾಡಿದ ಒಬ್ಬ ವ್ಯಕ್ತಿ ಪಾಂಡವರನ್ನು ನನಗಿಂತಲೂ ಶ್ರೇಷ್ಠರು ಅಂತ ಹೇಳಿದ್ರೆ ಆ ವ್ಯಕ್ತಿ ಬರೇ ಡಿಗ್ರಿ ಇತ್ಯಾದಿಗಳನ್ನ ನೋಡಿ ಶ್ರೇಷ್ಠತೆಯನ್ನು ತೀರ್ಮಾನ ಮಾಡ್ತಾ ಇಲ್ಲ. ಯಾಕಂದ್ರೆ ಡಿಗ್ರಿ ನೋಡಿದ್ರೆ ಭೀಷ್ಮರು 525 ವರ್ಷ ಅಧ್ಯಯನ ಮಾಡಿದ್ದಾರೆ, ಪಾಂಡವರು ಅಷ್ಟು ಮಾಡಿಲ್ಲ. ಪಾಂಡವರು ಬದುಕೂ ಇಲ್ಲ ಅಷ್ಟು ವರ್ಷ. ಆದ್ರೆ ಅಷ್ಟು ವರ್ಷ ಅಧ್ಯಯನ ಮಾಡಿಲ್ಲ ಪಾಂಡವರು. ಆದರೂ ಪಾಂಡವರು ನನಗಿಂತ ಶ್ರೇಷ್ಠರು, ನನಗಿಂತ ಉತ್ತಮರು ಅಂತ ಭೀಷ್ಮರು ಯಾವ ರೀತಿಯಿಂದ ಒಪ್ಪಿಕೊಳ್ತಾ ಇದ್ದಾರೆ. ವಯಸ್ಸಿನಲ್ಲಿ ಇವರು ಅವರಿಗಿಂತ ದೊಡ್ಡವರು, ಮತ್ತೆ ಅಧ್ಯಯನ ಮಾಡಿರುವುದು ಇವರು 525 ವರ್ಷ ಅಧ್ಯಯನ ಮಾಡಿದ್ದಾರೆ, ಅವರು ಏನೋ ಒಂದಷ್ಟು ವರ್ಷ ಅಧ್ಯಯನ ಮಾಡಿದ್ದಾರೆ. ಆದರೂ ಅಂತಹ ಪಾಂಡವರು ಕೃಷ್ಣನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದರು. ಅದಕ್ಕೆ ಅವರು ಶ್ರೇಷ್ಠರು, ನನಗಿಂತ ಅವರು ನಿನಗೆ ಪ್ರೀತಿ ಪಾತ್ರರು ಅಂತ ಗೊತ್ತು ಭೀಷ್ಮರಿಗೆ. ಅದಕ್ಕೆ ಅವರನ್ನು ತನಗಿಂತ ಮೇಲಿಟ್ಟು ಅವರು ಕೃಷ್ಣನನ್ನ ಪಾಂಡವರ ಒಡನಾಟದಲ್ಲಿ ಏನೇನೆಲ್ಲ ಕೃಷ್ಣ ತೋರಿಸಿದ್ದಾನೆ ಅದನ್ನೇ ಇಲ್ಲಿ ಕೃತಿ ಅಂತ, ಪ್ರಯತ್ನ ಅಂತ. ಪಾಂಡವರು ವನವಾಸದಲ್ಲಿರುವಾಗ ಅವರನ್ನು ನಾನಾ ರೀತಿಯಲ್ಲಿ ಸಂರಕ್ಷಿಸಿ ಕೊಂಡೊಯ್ದದ್ದು ಕೃಷ್ಣನ ಪ್ರಯತ್ನದಿಂದ. ಅವರು ವನವಾಸದಲ್ಲಿ ಇದ್ದರೂ ಕೂಡ ಯುದ್ಧ ಆಗಬೇಕಾದ್ರೆ ಉದ್ಯೋಗ ಏನು ಮಾಡಿದ್ರು, ಉದ್ಯೋಗ ಪರ್ವದಲ್ಲಿ ವರ್ಣಿಸಿದಂತಹ ಒಂದು ಉದ್ಯೋಗ ಸೇನಾ ಸನ್ನಾಹ, ಅದನ್ನೂ ಕೂಡ ಅದು ಆಗಿದ್ದು ಕೃಷ್ಣನ ಪ್ರಯತ್ನದಿಂದ. ಇಲ್ಲರೆ ವನವಾಸದಲ್ಲಿ 13 ವರ್ಷ ದೂರ ಇದ್ದು ಒಮ್ಮೆಗೆ ಬಂದ್ರೆ ಯಾವ ರಾಜರು ಎಲ್ಲ ಫುಲ್ ನೀವು ಇರೆಲೆವೆಂಟ್ ಆಗಿ ಹೋಗಿರ್ತೀರಾ. Nobody will even recognize that you are relevant in the scenario of world politics.
ಅಷ್ಟು ಪಾಲಿಟಿಕಲಿ ಇರ್ರಿಲೆವೆಂಟ್ ಆದಂತಹ ಪಾಂಡವರು ವಾಪಸ್ಸು ಬಂದಾಗ 7 ಅಕ್ಷೋಹಿಣಿ ಸೇನೆಯ ಸನ್ನಾಹ ಮಾಡ್ಲಿಕ್ಕೆ ಆಯ್ತು ಅಂತ ಹೇಳಿದ್ರೆ ಕೃಷ್ಣ ಅದು ನಿನ್ನ ಪ್ರಯತ್ನದಿಂದ. ಅವರು ಸೇನೆಯನ್ನು ಸನ್ನಾಹ ಮಾಡಿಕೊಂಡ್ರೋ ಇಲ್ವೋ ಗೆಲುವಂತೂ ಅವರಿಗೆ ತಂದುಕೊಟ್ಟದ್ದು ನಿನ್ನ ಪ್ರಯತ್ನದಿಂದ. ಒಂದಷ್ಟು ಮಟ್ಟಿಗೆ ಅಂದ್ರೆ ಅಧರ್ಮದ ಒಂದು ಪರಿಹಾರ ಆಗಿ ಧರ್ಮ ಸ್ಥಾಪನೆ ಆಯ್ತು ಅಂದ್ರೆ ಕೃಷ್ಣ ಅದು ನಿನ್ನ ಪ್ರಯತ್ನದಿಂದ. ಪ್ರತಿಯೊಂದು ಆದದ್ದು ನಿನ್ನ ಪ್ರಯತ್ನದಿಂದ. ಅದರಲ್ಲಿ ಕೃಷ್ಣನ ಕೃತಿತ್ವವನ್ನ, ವಿಶೇಷವಾದಂತಹ ಒಂದು ಕ್ರಿಯಾ ಸಾಧನೆಯನ್ನ, ಒಂದು ಪ್ರಯತ್ನ ಸ್ವರೂಪವನ್ನ ಭೀಷ್ಮರು ಅಲ್ಲಿ ಕಾಣ್ತಾ ಇದ್ದಾರೆ, ಕಂಡು ಹೇಳ್ತಾ ಇದ್ದಾರೆ ನೀನು ಕೃತಿ ಅಂತ. ಹಾಗೆ ಅನುತ್ತಮೋ ದುರಾಧರ್ಷ ಕೃತಜ್ಞ ಕೃತಿರಾತ್ಮವಾನ್. ಅನುತ್ತಮ ದುರಾಧರ್ಷ ಕೃತಜ್ಞ ಕೃತಿ, ಪ್ರಯತ್ನ ಸ್ವರೂಪಿ ಕ್ರಿಯಾಸ್ವರೂಪಿ ಕೃತಿ, ಅನನ್ಯ ಸಾಧ್ಯವಾದಂತಹ ಕ್ರಿಯಾ ಪ್ರಯತ್ನವಾನ್ನ ಪುರುಷ ಏವೇದಂ ಸರ್ವಂ ಕೃತಿ ಅನುತ್ತಮ. ಎರಡು ಈ ರೀತಿಯಲ್ಲಿ ಅನುತ್ತಮ ಅಂತ ದೇವರನ್ನು ತಿಳ್ಕೊಳ್ಳುವಂಥದ್ದೇ ಸರ್ವ ವೇದಗಳ ವಿವಕ್ಷೆ ಸಾರ. ಅನುತ್ತಮ ಅಂತ ತಿಳ್ಕೊಳ್ಳುವುದೇ ಗುಣಗಳಲ್ಲಿ ಯಾರಿಗಿಂತಲೂ ಯಾರಷ್ಟು ಉತ್ತಮ ಬೇರೆ ಯಾವುದೂ ಇಲ್ಲ, ಎಲ್ಲಕ್ಕಿಂತಲೂ ಹೆಚ್ಚು ಗುಣಗಾರಿಕೆ, ಎಲ್ಲಕ್ಕಿಂತಲೂ ಹೆಚ್ಚು ಭಗವಂತ ಅಂತ ತಿಳ್ಕೊಳ್ಳುವಂಥದ್ದೇ ವೇದಗಳ ತಾತ್ಪರ್ಯ, ಅದೇ ಸಾರ. ಅಷ್ಟು ತಿಳ್ಕೊಂಡ್ವಿ ಅಂತ ಹೇಳಿದ್ರೆ ನಮಗೆ ವೇದ ಅರ್ಥ ಆಗಿದೆ ಅಂತ, ಇಲ್ಲದಿದ್ರೆ ಬೇರೆ ಏನ್ ತಿಳ್ಕೊಂಡ್ರು ಅರ್ಥ ಆಗ್ಲಿಲ್ಲ ಅಂತ ಅಷ್ಟೇ ಅರ್ಥ. ಯಸ್ತನ್ನ ವೇದ ಸಕಿಂ ರುಚಾ ಕರಿಷ್ಯತಿ. ಅನುತ್ತಮ ಅಂತ ತಿಳಿಯುವುದರಲ್ಲೇ ವೇದಗಳ ತಾತ್ಪರ್ಯ ಇರುವಂಥದ್ದು. ನಾರಾಯಣ. ಮತ್ತೆ ಸಂಜೆ ಭೇಟಿಯಾಗೋಣ. ಸಂಜೆ ಪಾರಾಯಣಕ್ಕೆ. ಹರೇ ರಾಮ.